ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ಗೆ ಸಂಚಲನ ಸೃಷ್ಟಿಯಾಗುವುದು ಗ್ಯಾರಂಟಿ ಆಗಿದೆ. ರಿಪಬ್ಲಿಕ್ ಕನ್ನಡ ಇಷ್ಟು ದಿನ ನುಡಿದ ಭವಿಷ್ಯ ಸತ್ಯವಾಗಲಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಮೂಢ ವಿಚಾರ ಬಂದಾಗ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳಿಲ್ಲ. ಆದರೆ ಮುಖ್ಯಮಂತ್ರಿ ಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಒಂದು ವೇಳೆ ಮಾತುಕತೆ ಆಗಿದ್ದರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಕೊಡೋದೇ ಇರೋದಿಲ್ಲ, ಪಟ್ಟ ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ದೆ. ನಾನು ಬೇರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಹೇಳಿರಲಿಲ್ಲ. ನಾನು ಒಂದು ಮಾತು ಪದೇ ಪದೇ ಮೂಡದಲ್ಲಿ ಏನು ಹೇಳಿದ್ದೆ, ಯಾವುದೇ ಕಾರಣಕ್ಕಾಗಲ್ಲ ಅರೆಸ್ಟ್ ಆಗುವಂಥ ಸಾಧ್ಯತೆ ಇಲ್ಲ, ಇದು ರಾಜಕೀಯ ಮೇಲಾಟ. ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದ್ದರೆ ಸಿದ್ದರಾಮಯ್ಯ ಶತಾಯಗತಾಯ ಆ ಒಪ್ಪಂದವನ್ನು ಪಾಲಿಸ್ತಾರೆ ಅಂತಲೇ ಹೇಳಿದ್ದೆ. ಆ ಥರ ಎಲ್ಲ 40-45 ವರ್ಷಗಳಲ್ಲಿ ಈ 2 ವರ್ಷಕ್ಕೆ ಬೇಕಾಗಿ ತಮ್ಮ ಇಡೀ ಏನು ಅವರ ಬದ್ಧತೆಯನ್ನು ಹಾಳು ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದೆ. ಆದರೆ ಇದು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಮರ್ಮಾಘಾತ ಉಂಟು ಮಾಡಬಹುದು. ಆದರೆ ಅವರ ಸಿದ್ಧಾಂತಬದ್ಧ ರಾಜಕಾರಣಕ್ಕೆ ಜಯವಾಗಬಹುದು. ಏನೇ ಇರಲಿ, ರಾಜೀನಾಮೆ ಕೊಡ್ತಾರಾ, ನವಂಬರಲ್ಲಿ ಕೊಡ್ತಾರಾ, ಅಕ್ಟೋಬರಲ್ಲಿ ಕೊಡ್ತಾರಾ, ಅಥವಾ ನಾನೊಂದು ಮಾತು ಪದೇ ಪದೇ ಹೇಳ್ತಾ ಇದ್ದೆ, ಒಂದು ವೇಳೆ 30 ತಿಂಗಳು ಅಂದರೆ 2.5 ವರ್ಷ ಅಂತ ಹೈಕಮಾಂಡಲ್ಲಿ ನಿರ್ಧಾರವಾಗಿದ್ದರೆ ಒಂದು 3 ತಿಂಗಳು ಜಾಸ್ತಿ ಮುಖ್ಯಮಂತ್ರಿಯಾಗಿ ಇದ್ದು ಬಿಡಿ ಸಿದ್ದರಾಮಯ್ಯನವರೇ ಅಂತ ಒಂದು ವೇಳೆ ಹಿಡಿಯೋದಿದ್ದರೆ. ಯಾಕೆ ಅಂತಂದರೆ 3 ತಿಂಗಳು ಜಾಸ್ತಿ ಆಳ್ಬಿಟ್ರೆ 30 ತಿಂಗಳ ಬದಲಾಗಿ 33 ತಿಂಗಳವರು ಆಳ್ಬಿಟ್ರೆ ದೇವರಾಜ ಅರಸು ಅವರ ಹೆಸರಲ್ಲಿರುವಂಥ ದಾಖಲೆಯನ್ನು ಮುರಿತಾರೆ. ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನು ಮುಖ್ಯಮಂತ್ರಿಯಾಗಿ ಮುನ್ನಡೆಸಿದಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದೊಂದು ಕೀರ್ತಿ ಅವರಿಗೆ ಬರೋದಿದ್ರೆ 3 ತಿಂಗಳು ಜಾಸ್ತಿ ಕೊಟ್ಟರೇನು? ಬನ್ನಿ ಒಂದು ರಿಪೋರ್ಟ್. ಸಿದ್ದರಾಮಯ್ಯರನ್ನ ಕೆಳಗಿಳಿಸುತ್ತಂತೆ ಕಾಂಗ್ರೆಸ್. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆಯೇ ಯಾರು ಊಹಿಸದ ಬೆಳವಣಿಗೆ ನಡೆಯಲಿದೆ. ನವೆಂಬರ್ನಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೇನೋ ಸಿಎಂ ಸಾಹೇಬ್ರು ಮೊನ್ನೆ ತ್ಯಾಗದ ಮಾತನಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥ ಎಲ್ಲ ಅಂದ್ಕೊಂಡಂತೆ ಆದ್ರೆ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗೋದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳ ಅಧಿಕಾರ ಇರಲಿದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ಗೆ ಸಂಚಲನ ಸೃಷ್ಟಿಯಾಗುವುದು ಗ್ಯಾರಂಟಿ ಆಗಿದೆ. ರಿಪಬ್ಲಿಕ್ ಕನ್ನಡ ಇಷ್ಟು ದಿನ ನುಡಿದ ಭವಿಷ್ಯ ಸತ್ಯವಾಗಲಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಮೂಢ ವಿಚಾರ ಬಂದಾಗ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳಿಲ್ಲ. ಆದರೆ ಮುಖ್ಯಮಂತ್ರಿ ಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಒಂದು ವೇಳೆ ಮಾತುಕತೆ ಆಗಿದ್ದರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಕೊಡೋದೇ ಇರೋದಿಲ್ಲ, ಪಟ್ಟ ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ದೆ. ನಾನು ಬೇರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಹೇಳಿರಲಿಲ್ಲ. ನಾನು ಒಂದು ಮಾತು ಪದೇ ಪದೇ ಮೂಡದಲ್ಲಿ ಏನು ಹೇಳಿದ್ದೆ, ಯಾವುದೇ ಕಾರಣಕ್ಕಾಗಲ್ಲ ಅರೆಸ್ಟ್ ಆಗುವಂಥ ಸಾಧ್ಯತೆ ಇಲ್ಲ, ಇದು ರಾಜಕೀಯ ಮೇಲಾಟ. ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದ್ದರೆ ಸಿದ್ದರಾಮಯ್ಯ ಶತಾಯಗತಾಯ ಆ ಒಪ್ಪಂದವನ್ನು ಪಾಲಿಸ್ತಾರೆ ಅಂತಲೇ ಹೇಳಿದ್ದೆ. ಆ ಥರ ಎಲ್ಲ 40-45 ವರ್ಷಗಳಲ್ಲಿ ಈ 2 ವರ್ಷಕ್ಕೆ ಬೇಕಾಗಿ ತಮ್ಮ ಇಡೀ ಏನು ಅವರ ಬದ್ಧತೆಯನ್ನು ಹಾಳು ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದೆ. ಆದರೆ ಇದು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಮರ್ಮಾಘಾತ ಉಂಟು ಮಾಡಬಹುದು. ಆದರೆ ಅವರ ಸಿದ್ಧಾಂತಬದ್ಧ ರಾಜಕಾರಣಕ್ಕೆ ಜಯವಾಗಬಹುದು. ಏನೇ ಇರಲಿ, ರಾಜೀನಾಮೆ ಕೊಡ್ತಾರಾ, ನವಂಬರಲ್ಲಿ ಕೊಡ್ತಾರಾ, ಅಕ್ಟೋಬರಲ್ಲಿ ಕೊಡ್ತಾರಾ, ಅಥವಾ
ನಾನೊಂದು ಮಾತು ಪದೇ ಪದೇ ಹೇಳ್ತಾ ಇದ್ದೆ. ಒಂದು ವೇಳೆ 30 ತಿಂಗಳು ಅಂದರೆ 2.5 ವರ್ಷ ಅಂತ ಹೈಕಮಾಂಡಲ್ಲಿ ನಿರ್ಧಾರವಾಗಿದ್ದರೆ ಒಂದು 3 ತಿಂಗಳು ಜಾಸ್ತಿ ಮುಖ್ಯಮಂತ್ರಿಯಾಗಿ ಇದ್ದು ಬಿಡಿ ಸಿದ್ದರಾಮಯ್ಯನವರೇ ಅಂತ ಒಂದು ವೇಳೆ ಇಳಿಯೋದಿದ್ದರೆ. ಯಾಕೆ ಅಂತಂದರೆ 3 ತಿಂಗಳು ಜಾಸ್ತಿ ಆಳ್ಬಿಟ್ರೆ 30 ತಿಂಗಳ ಬದಲಾಗಿ 33 ತಿಂಗಳವರು ಆಳ್ಬಿಟ್ರೆ ದೇವರಾಜ ಅರಸು ಅವರ ಹೆಸರಲ್ಲಿರುವಂಥ ದಾಖಲೆಯನ್ನು ಮುರಿತಾರೆ. ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನು ಮುಖ್ಯಮಂತ್ರಿಯಾಗಿ ಮುನ್ನಡೆಸಿದಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದೊಂದು ಕೀರ್ತಿ ಅವರಿಗೆ ಬರೋದಿದ್ರೆ 3 ತಿಂಗಳು ಜಾಸ್ತಿ ಕೊಟ್ಟರೇನು? ಬನ್ನಿ ಒಂದು ರಿಪೋರ್ಟ್. ಸಿದ್ದರಾಮಯ್ಯರನ್ನ ಕೆಳಗಿಳಿಸುತ್ತಂತೆ ಕಾಂಗ್ರೆಸ್. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆಯೇ ಯಾರು ಊಹಿಸದ ಬೆಳವಣಿಗೆ ನಡೆಯಲಿದೆ. ನವೆಂಬರ್ನಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೇನೋ ಸಿಎಂ ಸಾಹೇಬ್ರು ಮೊನ್ನೆ ತ್ಯಾಗದ ಮಾತನಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥ. ಎಲ್ಲ ಅಂದ್ಕೊಂಡಂತೆ ಆದ್ರೆ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗೋದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳ ಅಧಿಕಾರ ಇರಲಿದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ಗೆ ಸಂಚಲನ ಸೃಷ್ಟಿಯಾಗುವುದು ಗ್ಯಾರಂಟಿ ಆಗಿದೆ. ರಿಪಬ್ಲಿಕ್ ಕನ್ನಡ ಇಷ್ಟು ದಿನ ನುಡಿದ ಭವಿಷ್ಯ ಸತ್ಯವಾಗಲಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಮೂಢ ವಿಚಾರ ಬಂದಾಗ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳಿಲ್ಲ. ಆದರೆ ಮುಖ್ಯಮಂತ್ರಿ ಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಒಂದು ವೇಳೆ ಮಾತುಕತೆ ಆಗಿದ್ದರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಕೊಡೋದೇ ಇರೋದಿಲ್ಲ. ಪಟ್ಟ ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ದೆ ನಾನು. ಬೇರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಹೇಳಿರಲಿಲ್ಲ ನಾನು. ಒಂದು ಮಾತು ಪದೇ ಪದೇ ಮೂಢದಲ್ಲಿ ಏನು ಹೇಳಿದ್ದೆ, ಯಾವುದೇ ಕಾರಣಕ್ಕಾಗಲ್ಲ ಅರೆಸ್ಟ್ ಆಗುವಂಥ ಸಾಧ್ಯತೆ ಇಲ್ಲ, ಇದು ರಾಜಕೀಯ ಮೇಲಾಟ. ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದ್ದರೆ ಸಿದ್ದರಾಮಯ್ಯ ಶತಾಯಗತಾಯ ಆ ಒಪ್ಪಂದವನ್ನು ಪಾಲಿಸ್ತಾರೆ ಅಂತಲೇ ಹೇಳಿದ್ದೆ. ಆ ಥರ ಎಲ್ಲ 40-45 ವರ್ಷಗಳಲ್ಲಿ ಈ 2 ವರ್ಷಕ್ಕೆ ಬೇಕಾಗಿ ತಮ್ಮ ಇಡೀ ಏನು ಅವರ ಬದ್ಧತೆಯನ್ನು ಹಾಳು ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದೆ. ಆದರೆ ಇದು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಮರ್ಮಾಘಾತ ಉಂಟು ಮಾಡಬಹುದು. ಆದರೆ ಅವರ ಸಿದ್ಧಾಂತಬದ್ಧ ರಾಜಕಾರಣಕ್ಕೆ ಜಯವಾಗಬಹುದು. ಏನೇ ಇರಲಿ, ರಾಜೀನಾಮೆ ಕೊಡ್ತಾರಾ, ನವೆಂಬರಲ್ಲಿ ಕೊಡ್ತಾರಾ, ಅಕ್ಟೋಬರಲ್ಲಿ ಕೊಡ್ತಾರಾ, ಅಥವಾ ನಾನೊಂದು ಮಾತು ಪದೇ ಪದೇ ಹೇಳ್ತಾ ಇದ್ದೆ, ಒಂದು ವೇಳೆ 30 ತಿಂಗಳು ಅಂದರೆ 2.5 ವರ್ಷ ಅಂತ ಹೈಕಮಾಂಡಲ್ಲಿ ನಿರ್ಧಾರವಾಗಿದ್ದರೆ ಒಂದು 3 ತಿಂಗಳು ಜಾಸ್ತಿ ಮುಖ್ಯಮಂತ್ರಿಯಾಗಿ ಇದ್ದು ಬಿಡಿ ಸಿದ್ದರಾಮಯ್ಯನವರೇ ಅಂತ ಒಂದು ವೇಳೆ ಇಳಿಯೋದಿದ್ದರೆ. ಯಾಕೆ ಅಂತಂದರೆ 3 ತಿಂಗಳು ಜಾಸ್ತಿ ಆಳ್ಬಿಟ್ರೆ 30 ತಿಂಗಳ ಬದಲಾಗಿ 33 ತಿಂಗಳವರು ಆಳ್ಬಿಟ್ರೆ ದೇವರಾಜ ಅರಸು ಅವರ ಹೆಸರಲ್ಲಿರುವಂಥ ದಾಖಲೆಯನ್ನು ಮುರಿತಾರೆ. ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನು ಮುಖ್ಯಮಂತ್ರಿಯಾಗಿ ಮುನ್ನಡೆಸಿದಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದೊಂದು ಕೀರ್ತಿ ಅವರಿಗೆ ಬರೋದಿದ್ರೆ 3 ತಿಂಗಳು ಜಾಸ್ತಿ ಕೊಟ್ಟರೇನು? ಬನ್ನಿ ಒಂದು ರಿಪೋರ್ಟ್. ಸಿದ್ದರಾಮಯ್ಯರನ್ನ ಕೆಳಗಿಳಿಸುತ್ತಂತೆ ಕಾಂಗ್ರೆಸ್. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆಯೇ ಯಾರು ಊಹಿಸದ ಬೆಳವಣಿಗೆ ನಡೆಯಲಿದೆ. ನವೆಂಬರ್ನಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೇನೋ ಸಿಎಂ ಸಾಹೇಬ್ರು ಮೊನ್ನೆ ತ್ಯಾಗದ ಮಾತನಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ,
ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನ ಬಯಸ್ತಕ್ಕಂಥ. ಎಲ್ಲ ಅಂದ್ಕೊಂಡಂತೆ ಆದ್ರೆ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗೋದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳ ಅಧಿಕಾರ ಇರಲಿದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.